ಚಿನ್ನಾರಿ ಮುತ್ತಂಗೆ ಏಜ್ ಆಗ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆ ಪೋಸ್ಟರ್ ನೋಡಿದಾಗ. ಅರ್ಧ ಅದು ಗೊತ್ತಾಗ್ಲಿ ಅಂತಾನೆ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ವಯಸ್ಸಾಗ್ಲಿ ಅಂತ ನನಗೆ. ಮೊದಲನೇದಾಗಿ ಬಂದಿರುವಂಥ ಎಲ್ಲ ಆತ್ಮೀಯ ಗಣ್ಯ ಅತಿಥಿಗಳಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ನಾನು ಮೊದಲು ಅಪ್ಪು ಅವ್ರನ್ನ ಸ್ಮರಿಸಿ, ನನ್ನ ಶ್ರೀಮತಿನೂ ಸ್ಮರಿಸಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ಯಾಕೆ ಅಂದರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಇದಕ್ಕೆ ಹಿಂದೆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು, ಎಲ್ಲಿಲ್ಲದ ಒಂದು ರೀತಿ ಉತ್ಸಾಹ ಅವ್ರಿಗೆ. ಹೊಸ ಕೆಲಸಗಳು, ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವರು ಪ್ರೋತ್ಸಾಹ ಮಾಡ್ತಾಯಿದ್ರು. ಆಮೇಲೆ ನನ್ನ ಹೆಂಡತಿ, ಅವಳಿಗೆ ನಮ್ಮ ಚಿನ್ನು ಅಂದರೆ ಬಹಳ ಪ್ರೀತಿ. ಶುರುವಾದ ತಕ್ಷಣ ಅಲ್ಲಿ ಬಂದು ಅಳ್ತಾ ನಿಂತಿದ್ದ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದ್ದಾರೆ, ನಾನೆಲ್ಲರೂ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಆ ಶಕ್ತಿ ಬೇರೆ ಎಲ್ಲಿಂದನಲ್ಲ, ನಿಮ್ಮಿಂದನೇ ಬರ್ತಾ ಇರೋದು. ನೀವೆಲ್ಲ ತೋರ್ತಾ ಇರುವಂತಹ ಪ್ರೀತಿ ಆಗಲಿ, ಕಾಳಜಿ ಆಗಲಿ, ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದೆ ನನಗೆಲ್ಲ ಕೆಲಸ ಮಾಡೋದಕ್ಕೆ. ಆಮೇಲೆ ನಾನು ನಮ್ಮ ಅಶ್ವಿನಿ ಅತ್ತಿಗೆಗೆ ಧನ್ಯವಾದಗಳನ್ನ ಹೇಳಬೇಕು. ನನ್ನ ಸಹೋದರ ಮುರಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಭಾಳ ಪ್ರೀತಿಯಿಂದ ಬಂದು ನಮಗೆ ಇದನ್ನು ಸಾಧ್ಯ ಮಾಡಿದ್ದಾರೆ. ಗ್ರೇ ಗೇಮ್ ಸಿನಿಮಾದ ಟ್ರೈಲರ್ ಲಾಂಚ್, ಟೀಸರ್ ನೋಡಿದಾಗ ಎಲ್ಲರೂ ಭಾಳ ಖುಷಿ ಪಟ್ಟಿದ್ರು. ಎಲ್ಲರೂ ಒಂದು ರೀತಿಯಲ್ಲಿ ಭಾಳ ಪ್ರೋತ್ಸಾಹಕರವಾಗಿ ಮಾತಾಡಿದರು. ಹಾಡುಗಳು ಬಂದಾಗಲೂ ಕೂಡ ಅಷ್ಟೇ ಭಾಳ ಇಷ್ಟಪಟ್ಟರು. ಇವಾಗ ಟ್ರೈಲರ್ ನಾನು ಮೊದಲನೇ ಸಲ ನೋಡ್ತಿರೋದು. ಒಳ್ಳೇದಾಯ್ತು ಸರ್, ನನಗೆ ಇವತ್ತು ತೋರಿಸಿದ್ದೀನಿ ಟ್ರೈಲರ್. ಯಾಕಂದರೆ ಎಲ್ಲರ ಜೊತೆ ನನಗೂ ಆ ಹುಮ್ಮಸ್ ಇರುತ್ತೆ, ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಾನೊಬ್ಬ ಪ್ರೇಕ್ಷಕನಾಗಿ, ನಮ್ಮ ತಂದೆ ಹೇಳಿದ್ರೆ ಒಬ್ಬ ಪ್ರೇಕ್ಷಕನಾಗಿ ಕೂತ್ಕೊಂಡು ನೋಡೋಂಥ ಅವಕಾಶ ಸಿಗುತ್ತೆ. ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಬಹಳ ಒಳ್ಳೆ ಕಲಾವಿದರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ. ತಂತ್ರಜ್ಞರಿಂದ ಕಲ್ತಿದ್ದೀನಿ, ಕಲಾವಿದರಿಂದ ಕಲ್ತಿದ್ದೀನಿ, ನಮ್ಮ ನಿರ್ದೇಶಕರಿಂದ ಸಾಕಷ್ಟು ಕಲ್ತಿದ್ದೀನಿ. ಮಾಡಿರುವಂಥ ಪಾತ್ರ ನೋಡೋಕ್ಕೆ ಭಾಳ ಸರಳವಾಗಿ ಕಾಣುತ್ತೆ, ಆದರೆ ಅಷ್ಟು ಸರಳ ಆಗಿರಲಿಲ್ಲ. ಅದಕ್ಕೆ ಬೇಕಾದಂಥ ಕೆಲವು ತಯಾರಿಗಳಿದ್ವು. ಆ ತಯಾರಿಗಳೆಲ್ಲ ನನಗೆ ಗಂಗಾಧರ್ ಸರ್ ತುಂಬಾ ನೀಟಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆನಂದ್ ಸರ್, ನಮ್ಮ ಸಿನಿಮಾದ ನಿರ್ಮಾಪಕರು, ಸಿನಿಮಾ ತಯಾರು ಮಾಡೋದಕ್ಕೆ ಬರೀ ಹಣ ಕೊಡೋದು ಮುಖ್ಯ ಅಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.